ओम नमो भगवते तस्मै व्यासायामित तेजसे यस्य प्रसादाद् वक्ष्यामि नारायणकथामिमाम्। प्रकृतिः सा परामह्यम् रोदिसी लोकधारिणी ऋता सत्यामराजेया लोकानामात्मसंज्ञिता। अश्वमेधः क्रतुश्रेष्ठो ज्योतिश्रेष्ठो दिवाकरः ब्राह्मणो द्विपदां श्रेष्ठः देवश्रेष्ठो हि मारुतः। उपासते यथा बाला मातरं हृदयार्दिताः श्रेयस्कामास्तथा गंगाम् उपासन्तीह देहिनः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನದ ಸರಣಿಯಲ್ಲಿ ಅನುಶಾಸನ ಪರ್ವವನ್ನು ನಾವೀಗ ನೋಡ್ತಿದ್ದೇವೆ. ಆ ಅನುಶಾಸನ ಪರ್ವದಲ್ಲಿ ಈ ಹಿಂದೆ ಅನೇಕ ತೀರ್ಥಕ್ಷೇತ್ರಗಳ ಮಹಿಮೆಯನ್ನೆಲ್ಲ ನೋಡಿ ಮುಗಿಸಿದ್ದೇವೆ. ಇವತ್ತು ನಾವು ನೋಡಬೇಕಾಗಿರುವಂತಹ ಅಧ್ಯಾಯ 32ನೇದ್ದು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 65ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ, 32ನೇ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ 57, 26ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ ಸ್ವಸ್ಯ ಸ್ವಸತಾಂ ಸನ್ಮಂಗಲಾನುಭವಂತು ಶ್ರೋತॄಣಾಂ ಭವಕ್ತॄಣಾಂ ಚ. ಅದ್ಯ ಭೀಷ್ಮೇಣ ಗಾಂಗೇಯೇನ ಗಂಗಾ ಮಾಹಾತ್ಮ್ಯ ವಿಷಯಕಃ ಕಶ್ಚನ ಸಂವಾದಃ ಯಥಾ ಪುರಾ ಪ್ರಾವರ್ತತ ತಥಾ ಯುಧಿಷ್ಠಿರಾಯ ಸಪರಿವಾರಾಯ ಪ್ರೋಕ್ತಃ. ವೈಶಂಪಾಯನಃ ಜನಮೇಜಯಾಯ ಕಥಾಮೀನಾಂ ಏವಂ ಕಥಯಾಮಾಸ. ಭೀಷ್ಮಃ ಬುದ್ಧೌ ಬೃಹಸ್ಪತಿ ಸಮಃ, ಕ್ಷಮಯಾ ಬ್ರಹ್ಮ ಸಮಃ, ಪರಾಕ್ರಮೇ ಇಂದ್ರ ಸಮಃ, ತೇಜಸಾ ಸೂರ್ಯ ಸಮಃ, ಅರ್ಜುನೇನ ಯುದ್ಧೇ ಹತಃ ಉತ್ತರಾಯಣಂ ನಿರೀಕ್ಷಮಾಣಃ ಶರಶಯ್ಯಾಯಾಂ ಸುಪ್ತಃ ಆಸೀತ್. ತಂ ಚ ಯುಧಿಷ್ಠಿರಃ ಧರ್ಮಾರ್ಥ ಕಾಮ ಮೋಕ್ಷ ವಿಷಯಕಾನ್ ಅನೇಕಾನ್ ಪ್ರಬಂಧಾನ್ ಶುಶ್ರಾವ. ತಸ್ಮಿನ್ ಕಾಲೇ ಅನೇಕೆ ಮಹರ್ಷಯಃ ಭೀಷ್ಮಮೇನಂ ದ್ರಷ್ಟುಕಾಮಾಃ ತತ್ರ ಆಯಯುಃ. ಅತ್ರಿ ವಸಿಷ್ಠಃ ಭೃಗುಃ ಪುಲಸ್ತ್ಯಃ ಪುಲಃ ಕ್ರತುಃ ಅಂಗಿರಾಃ ಗೌತಮಃ ಅಗಸ್ತ್ಯಃ ಸುಮತಿಃ ವಿಶ್ವಾಮಿತ್ರಃ ಸ್ಥೂಲಶಿರಾಃ ಸಂವರ್ತಃ ಪ್ರಮತಿಃ ದಮಃ ಬೃಹಸ್ಪತಿಃ ಶುಕ್ರಾಚಾರ್ಯಃ ವ್ಯಾಸಃ ಚ್ಯವನಃ ಕಾಶ್ಯಪಃ ಧ್ರುವಃ ದುರ್ವಾಸಾಃ ಜಮದಗ್ನಿಃ ಮಾರ್ಕಂಡೇಯಃ ಗಾಲವಃ ಭರದ್ವಾಜಃ ರೈಭ್ಯ ಯವಕ್ರೀತೌ ತ್ರಿತಃ ಸ್ಥೂಲಾಕ್ಷಃ ಶಬಲಾಕ್ಷಃ ಮೇಧಾತಿಥಿಃ ಕಣ್ವಃ ಕೃಶಃ ನಾರದಃ ಪರ್ವತಃ ಸುಧನ್ವಾ ಏಕತಃ
ನಿತಂಭೂಃ ಭುವನಃ ಸೌಮ್ಯಃ ಶತಾನಂದ ಭುವನಃ ಧೌಮ್ಯಃ ಶತಾನಂದಃ ಅಕೃತೌರ್ಣಃ ಜಾಮದಗ್ನಃ ಪರಶುರಾಮಃ ಕಚಃ ತಾನೇತಾನ್ ಆಗತಾನ್ ಋಷೀನ್ ಯುಧಿಷ್ಠಿರಃ ಸ್ವಸ್ಯ ಅನುಜೈಃ ಸಾಕಂ ಸ್ವಾಗತಂ ವ್ಯಾಜಹಾರ अपि च तेषां यथाविधि अर्घ्यपाद्यादि समर्पयामहुः ते च सुखोपविष्टाः भीष्मविषयिकाः अनेकाः कथाः यथा पुराणेषु वर्णिताः तान् कथयामासुः ಭೀಷ್ಮನಿಗೆ ಸಂಬಂಧಪಟ್ಟ ಅನೇಕ ಕಥೆಗಳನ್ನ ಈ ಋಷಿಗಳು ಯುಧಿಷ್ಠಿರ ಅವನ ತಮ್ಮಂದರು ಮೊದಲಾದವರಿಗೆ ಹೇಳಿದರು. ಅವರೆಲ್ಲ ಕಥೆಗಳನ್ನು ಕೇಳಿ ಭೀಷ್ಮನಿಗೂ ಕೂಡ ಸಂತೋಷ ಆಯಿತು. ಮುಂದೆ ಆ ಋಷಿಗಳೆಲ್ಲ ಅಲ್ಲೇ ಅದೃಶ್ಯರಾದರು. ಭೀಷ್ಮನನ್ನ ಅವರು ಪ್ರಶಂಸಿಸಿದರು. ಅನೇಕ ಜನ ಋಷಿಗಳೆಲ್ಲ ಈ ಭೀಷ್ಮನ ಮಹತ್ವವನ್ನು ವರ್ಣನೆ ಮಾಡ್ತಾರಲ್ಲ ಅಂತ. ಮುಂದೆ ಯುಧಿಷ್ಠಿರ ಆ ಭೀಷ್ಮನಿಗೆ ನಮಸ್ಕರಿಸಿ ಹೀಗೊಂದು ಪ್ರಶ್ನೆ ಕೇಳಿದ. ಅತ್ಯಂತ ಪುಣ್ಯಕರವಾದಂತಹ ಪ್ರದೇಶ ಯಾವುದು, ಪರಿಸರ ಯಾವುದು, ನದಿ ಯಾವುದು, ಯಾವುದನ್ನು ತಿಳ್ಕೊಳ್ಬೇಕು, ಇದನ್ನು ಹೇಳಿರಿ ಅಂತ ಕೇಳಿದೆ. ಅದಕ್ಕೆ ಭೀಷ್ಮರು ಈ ಮುಂದಿನಂತೆ ವರ್ಣನೆ ಮಾಡಿದರು. ಬಹಳ ಹಿಂದೆ ನಡೆದಂತಹ ಒಂದು ಸಂವಾದವನ್ನೇ ನಿನಗೆ ಹೇಳ್ತೇನೆ. ಒಬ್ಬ ಸಿದ್ಧ ಪುರುಷ ಮತ್ತೊಬ್ಬ ಶಿಲೋಂಚ ವೃತ್ತಿಯನ್ನು ಬದುಕ್ತಾ ಇರುವಂತಹ ಗೃಹಸ್ಥ, ಅವರಿಬ್ಬರ ಕಥೆಗಳನ್ನು ಹೇಳ್ತೇನೆ. ಈ ಸಿದ್ಧ ಪುರುಷ ಒಂದು ಬಾರಿ ಸಂಚಾರ ಕ್ರಮೇಣ ಗೃಹಸ್ಥನ ಮನೆಗೆ ಹೋದ. ಅಲ್ಲೇ ಕಾಲ ಕಳೆದ, ರಾತ್ರಿಯನ್ನು ಕಳೆದ. ಬೆಳಗಾಗಿ ಎದ್ದ ಮೇಲೆ ಅವರಿಬ್ಬರು ತಮ್ಮ ಪ್ರಾತಃ ಕೃತ್ಯಗಳನ್ನೆಲ್ಲ ಮುಗಿಸಿ ಒಂದು ಕಡೆ ಕೂತ್ಕೊಂಡ್ರು. ಅನೇಕ ಮಹತ್ವದ ಸಂಗತಿಗಳನ್ನು ಅವರು ಪರಸ್ಪರ ಚರ್ಚಿಸಿದರು, ಪರಸ್ಪರ ಹಂಚಿಕೊಂಡ್ರು. ಚಕ್ರತುರ್ ವೇದ ಸಂಬದ್ಧಾಃ ತಚ್ಛೇಷಕೃತ ಲಕ್ಷಣಾಃ. ವೇದದ ಶಿರೋರೂಪವಾಗಿರ್ತಕ್ಕಂತಹ ಉಪನಿಷತ್ತುಗಳಲ್ಲಿ ಇರುವ ಸಂಗತಿಗಳನ್ನ ಚರ್ಚೆ ಮಾಡಿದರು. ಈ ಗೃಹಸ್ಥ ಆ ಸಿದ್ಧ ಪುರುಷ ಬೇರೆ ಬೇರೆ ಕಡೆ ಸಂಚಾರ ಮಾಡಿದವನಾದ್ದರಿಂದ ಅವನನ್ನು ಹೀಗೆ ಕೇಳಿದ. ಯಾವ ನದಿ, ಪರ್ವತ, ಪರಿಸರ ಬಹಳ ಪುಣ್ಯವಾದದ್ದು, ನಾವು ತಿಳ್ಕೊಳ್ಬೇಕಾದದ್ದು, ಅದನ್ನು ವರ್ಣನೆ ಮಾಡಿರಿ ಅಂತ ಕೇಳಿದ. ಅವನು ಹೇಳಿದ, ಎಲ್ಲಿ ಗಂಗಾ ಭಾಗೀರಥಿ ನದಿ ಹರಿತದೋ ಅದು ಬಹಳ ಪುಣ್ಯಕರವಾದದ್ದು. ಯೇಷಾಂ ಭಾಗೀರಥಿ ಗಂಗಾ ಮಧ್ಯೆ ನೇತಿ ಸರಿದ್ವರ. ಗಂಗೆಯನ್ನ ಪೂಜಿಸಿ ಅಲ್ಲಿ ಸ್ನಾನ ಮಾಡುವುದರಿಂದ ಸಿಗಬೇಕಾದಂತಹ ಸದ್ಗತಿ ಬೇರೆ ಯಾವ ತಪಸ್ಸು, ಅಧ್ಯಯನ ಇತ್ಯಾದಿಗಳಿಂದಲೂ ಕೂಡ ಸಿಗೋದಿಲ್ಲ. ಸ್ಪೃಷ್ಟಾನಿ ಯೇಷಾಂ ಗಾಂಗೇಯೈಹಿ ತೋಯೈಹಿ ಗಾತ್ರಾಣಿ ದೇಹಿನಾಂ. ನಾವು ಬದುಕಿದ್ದಾಗ ನಮ್ಮ ಶರೀರಕ್ಕೆ ಗಂಗಾ ನದಿಯ ಸ್ಪರ್ಶ ಆದರೂ ಸಾಕು, ಮಹಾಪುಣ್ಯ ಇದೆ. ಮುಂದೆ ನಾವು ಮರಣಿಸಿದ ಬಳಿಕ ಗಂಗೆಯಲ್ಲಿ ನಮ್ಮ ದೇಹವನ್ನ ವಿಸರ್ಜಿಸಿದರೂ ಸಾಕು. ನ್ಯಸ್ತಾನಿ ಚ ಪುನಸ್ತೇಷಾಂ, ನ್ಯಸ್ತಾನಿ ನ ಪುನಸ್ತೇಷಾಂ ತ್ಯಾಗ ಸ್ವರ್ಗಾದ್ ವಿಧೀಯತೆ. ಅವನೆಂದು ಸ್ವರ್ಗದಿಂದ ಚ್ಯುತನಾಗೋದಿಲ್ಲ, ಮಹಾಫಲವನ್ನು ಪಡ್ಕೋತಾನೆ. ಎಲ್ಲ ದೈನಂದಿನ ಕೃತ್ಯಗಳನ್ನು ಕೂಡ ಗಂಗಾ ನದಿಯ ಜಲದಿಂದಲೇ ಮಾಡುವಂಥವರು ಶಾಶ್ವತವಾದ ಫಲ ಪಡ್ಕೋತಾರೆ. ಬೇಕಾದಷ್ಟು ಪಾಪ ಮಾಡಿರಬಹುದು ವಯಸ್ಸಿನಲ್ಲಿ, ಆದರೆ ಇಳಿ ವಯಸ್ಸಿನಲ್ಲಿ ಗಂಗಾ ನದಿಯನ್ನು ಸೇವಿಸಿದರೆ ಮಹಾಗತಿಯನ್ನು ಪಡ್ಕೋತಾನೆ.
ನೂರಾರು ಯಜ್ಞಗಳನ್ನು ಮಾಡಿದರೂ ಆ ಫಲ ಸಿಗೋದಿಲ್ಲ, ಗಂಗಾ ನದಿಯಲ್ಲಿರುವಂತಹ ಫಲ. ಯಾವದಸ್ಥಿ ಮನುಷ್ಯಸ್ಯ ಗಂಗಾತೋಯೇಷು ತಿಷ್ಠತೆ. ಇದು ನಮಗೆಲ್ಲ ಕಡೆ ಪ್ರಚಲಿತ ಇರುವಂತಹ ಪದ್ಧತಿ, ನಮಗಿದು ಗೊತ್ತಿದೆ. ನಮ್ಮ ಮರಣದ ಬಳಿಕ ನಮ್ಮ ಅಸ್ಥಿಗಳನ್ನು ಆ ಗಂಗಾ ನದಿಯಲ್ಲಿ ವಿಸರ್ಜಿಸಿದರೆ ಅದು ಎಲ್ಲಿಯವರೆಗೆ ಇರ್ತದೋ ಅಲ್ಲಿ ಗಂಗಾ ನದಿಯಲ್ಲಿ ಅಷ್ಟು ಸಹಸ್ರ ವರ್ಷ ಕಾಲ ಸ್ವರ್ಗಲೋಕದಲ್ಲಿ ಆ ವ್ಯಕ್ತಿ ಪ್ರಕಾಶಿಸ್ತಾನೆ, ಪಾಪಗಳನ್ನೆಲ್ಲ ಕಳ್ಕೋತಾನೆ. ಚಂದ್ರನಿಲ್ಲದ ರಾತ್ರಿಗೆ ಏನೂ ಶೋಭೆ ಇಲ್ಲ, ಹೂಗಳಿಲ್ಲದ ಗಿಡಕ್ಕೆ ಶೋಭೆ ಇಲ್ಲ. ಗಂಗಾ ನದಿಯ ಪ್ರೋಕ್ಷಣ, ಗಂಗಾ ನದಿಯ ಜಲದ ಪ್ರೋಕ್ಷಣ ಇಲ್ಲದೆ ಇರುವಂತಹ ಪ್ರದೇಶ, ದಿಕ್ಕು ಯಾವುದಕ್ಕೂ ಶೋಭೆ ಇಲ್ಲ. ಗಂಗಾ ವಿನಾ ನ ಜಗತ್. ಎಲ್ಲ ಮನೆಯಲ್ಲೂ ಕೂಡ ಗಂಗಾ ನದಿಯ ಒಂದು ಸ್ವಲ್ಪ ಸಂಗ್ರಹ ಇರಬೇಕು. ನಾವು ಅದೆಲ್ಲ ನೋಡಿರ್ತೇವೆ. ಧರ್ಮ, ತತ್ವಜ್ಞಾನ ಇದರಿಂದ ರಹಿತವಾದಂತಹ ಯಾವ ವರ್ಣವೂ ಆಶ್ರಮವೂ ಶೋಭಿಸೋದಿಲ್ಲ. ವರ್ಣಾಶ್ರಮ ಕರ್ತವ್ಯಗಳಿಗೆಲ್ಲದಕ್ಕೂ ಕೂಡ ಜ್ಞಾನ ಅಂತನ್ನೋದೇ ಮೂಲ. ಜ್ಞಾನವಿಲ್ಲದೆ ಹೋದರೆ ಯಾವ ಆಶ್ರಮವೂ, ಯಾವ ಆಶ್ರಮದ ಆಚಾರವೂ, ವರ್ಣದ ಆಚಾರವೂ ಕೂಡ ವ್ಯರ್ಥ. ಸೋಮರಸವಿಲ್ಲದೆ ಹೋದರೆ ಆ ಯಜ್ಞ ವ್ಯರ್ಥ. ಹಾಗೆ ಗಂಗಾ ನದಿ ಇಲ್ಲದೆ ಹೋದರೆ ಆ ಮನೆಗೂ ಕೂಡ ಶೋಭೆ ಇಲ್ಲ. ಸೂರ್ಯರಹಿತವಾದ ಆಕಾಶ, ಪರ್ವತಗಳಿಂದ ರಹಿತವಾದ ಭೂಮಿ, ವಾಯುವಿನಿಂದ ರಹಿತವಾದ ಅಂತರಿಕ್ಷಕ್ಕೆ ಏನು ಒಂದು ಕಾಂತಿ ಇರೋದಿಲ್ವೋ ಹಾಗೆ ಯಾವುದೇ ದೇಶ, ದಿಕ್ಕು ಗಂಗಾ ನದಿಯ ಶುಭ ಜಲ ಇಲ್ಲದೆ ಹೋದರೆ, ಗಂಗಾಹೀನವಾದರೆ ಅದಕ್ಕೆ ಶೋಭೆ ಇಲ್ಲ. ಯಾವುದೇ ಜೀವಕ್ಕಾಗಲಿ ಅವಸಾನ ನಂತರ ಗಂಗಾ ನದಿಯಲ್ಲಿ ಅವುಗಳಿಗೆ ತರ್ಪಣ ಕೊಟ್ಟರೆ, ಅವುಗಳ ಹೆಸರನ್ನು ತಗೊಂಡು ತರ್ಪಣ ಕೊಟ್ಟರೆ ಅವುಗಳಿಗೆ ಮಹಾತೃಪ್ತಿ ಇದೆ, ಸದ್ಗತಿ ಇದೆ. ಗಂಗಾ ನದಿಯಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡೋದು ಅಥವಾ ಅಲ್ಲಿರುವ ನೀರನ್ನು ಕುಡಿಯೋದು, ಸೂರ್ಯನ ಬಿಸಿಲಿನಿಂದ ತಪ್ತವಾದಂತಹ ಗಂಗಾ ನದಿಯ ನೀರನ್ನು ಕುಡಿಬೇಕಂತ. ಅದು ಬಹಳ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಾತು ಕೇಳಿ ಬರ್ತದೆ, ದಿವಿ ಸೂರ್ಯಾಂಶು ಸಂತಪ್ತಂ ನಿಶಿ ಚಂದ್ರಾಂಶು ಶೀತಲಂ ಹಂಸೋದಕಮಿತಿ ಖ್ಯಾತಂ ಸ್ನಾನಪಾನಾಂಬು ಅಂತ ಹೀಗೆ ಆ ಶ್ಲೋಕ ಇದೆ ಮುಂದೆ. ಹಗಲು ಹೊತ್ತಿನಲ್ಲಿ ಸೂರ್ಯನ ಬಿಸಿಲಿನಲ್ಲಿ ಆ ನೀರು ಕುದ್ದಿರಬೇಕು ಅಥವಾ ಸೂರ್ಯನ ಬಿಸಿಲಿನ ಸಂಪರ್ಕ ಆಗಿರಬೇಕು. ರಾತ್ರಿ ಹೊತ್ತಿನಲ್ಲಿ ಚಂದ್ರನ ಬೆಳದಿಂಗಳಿನ ಸಂಪರ್ಕ ಆಗಿರಬೇಕು. ಅದಕ್ಕೆ ಹಂಸೋದಕ ಅಂತ ಕರೀತಾರೆ. ಸ್ನಾನ ಪಾನ ಇದಕ್ಕೆಲ್ಲದಕ್ಕೂ ಅದು ಬಹಳ ಶ್ರೇಷ್ಠ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಗಂಗಾ ನದಿಯಲ್ಲಿ ಮೂಲತಃ ಅನೇಕ ಗಿಡ ಮೂಲಿಕೆಗಳೆಲ್ಲ ಇರೋದರಿಂದ ಆ ನದಿಯ ನೀರೇ ಬಹಳ ಆರೋಗ್ಯಕರವಾದದ್ದು ಸ್ನಾನಪಾನಗಳಿಗೆ. ಅಂಥದ್ರಲ್ಲಿ ಸೂರ್ಯನ ಬಿಸಿಲಿಗೆ ಅದು ತೆರೆದುಕೊಂಡಿದ್ರೆ ಮತ್ತಷ್ಟು ಅದ್ಭುತವಾದ ಗುಣ ಅದಕ್ಕೆ ಬರ್ತದೆ. ಆ ನೀರನ್ನು ಕುಡಿದ್ರೆ ಮಹಾಪುಣ್ಯ ಇದೆ. ಆ ಪುಣ್ಯ ಈ ಗೋಮೂತ್ರ ಯಾವಕ, ಮಲ ಯಾವಕ ಅಥವಾ ಗೋಮೂತ್ರ ಯಾವಕ ವ್ರತದಿಂದಲೂ ಕೂಡ ಬರೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಏನದು ಹಾಗಂದ್ರೆ, ಈ ಗವಾಂ ನಿರಹಾರ ನಿರ್ಮುಕ್ತಾತ್ ಯಾವಕಾತ್ ತದ್ವಿಶಿಷ್ಯತೆ. ಗೋವಿನ ನಿರ್ಹಾರ ಅಂದ್ರೆ ಮಲ ಅಥವಾ ಮೂತ್ರ ಎರಡೂ ಆಗಬಹುದು. ಈ ಗೋವು ತಾನು ಮೊದಲು ಜವೆ ಗೋಧಿ ಮೊದಲಾದ ತಿಂದಿರ್ತದೆ. ಇಲ್ಲಿ ಯಾವಕ ಅಂದ್ರೆ ಗೋಧಿ, ಜವೆ ಗೋಧಿ. ಅದನ್ನು ತಿಂದು ಅದರ ಕೆಲವು ಭಾಗಗಳು ಅದರ ಮಲದಲ್ಲಿ, ಅದರ ಗೋಮಯದಲ್ಲಿ ಏನು ಹೊರಗೆ ಬರ್ತಾವಲ್ಲ ಅವನ್ನೆಲ್ಲ ಆರಿಸಿ ತೆಗೆಯೋದು. ನಿರ್ಹಾರ ಅಂದ್ರೆ ಇಲ್ಲಿ ಮಲನೇ ಇಟ್ಕೋಬೇಕು. ಮೂತ್ರ ಇಟ್ಕೊಂಡ್ರೆ ಆ ಮೂತ್ರದಲ್ಲಿ ಈ ಜವೆ ಗೋಧಿ ಏನು ಹೊರಗೆ ಬರೋದಿಲ್ಲ, ಅದನ್ನ ಮಲದಲ್ಲೇ ಬರ್ಲಿಕ್ಕೆ ಸಾಧ್ಯ. ಅದನ್ನು ಆರಿಸಿ ತೆಗೆದು ಅದನ್ನು ಬೇಯಿಸಿ ತಿನ್ನಬೇಕು. ಅದರಿಂದ ಮಹಾಫಲ ಇದೆ ಅಂತ ವರ್ಣನೆ ಮಾಡ್ತಾರೆ. ಇಂಥದೊಂದು ವ್ರತವನ್ನ, ಇದಕ್ಕೆ ಸಮಾನವಾದಂತಹ ಒಂದು ವ್ರತವನ್ನ ಭರತ ಮಾಡಿದ್ದ ಅಂತೇಳಿ ಭಾಗವತದಲ್ಲಿದೆ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಅದೇನು ಕಾಣಿಸೋದು, ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸೋದಿಲ್ಲ. ಆದರೆ ಭಾಗವತದ 9ನೇ ಸ್ಕಂದ 8ನೇ ಅಧ್ಯಾಯ 116ನೇ ಶ್ಲೋಕದಲ್ಲಿ ಗೋಮೂತ್ರ ಯಾವಕಂ ಶುತ್ವ, ಭರತ ರಾಮನ ಪ್ರತಿನಿಧಿಯಾಗಿ ಒಂದೇನು ಸೇವಾ ಮಾಡ್ತಿದ್ದ.
ಆಗ 14 ವರ್ಷ ಕಾಲ ಅವನು ಗೋಮೂತ್ರದಲ್ಲಿ ಬೇಯಿಸಿದಂಥ ಜವೆಗೋಧಿಯನ್ನು ತಿಂತಿದ್ನಂತೆ. ಅದು ಹೆಚ್ಚು ಕಡಿಮೆ ಎರಡೂ ಸಮಾನವಾದ ವ್ರತಗಳಾಯಿತು. ಇಲ್ಲಿ ಮಹಾಭಾರತದಲ್ಲಿ ಬಂದಿದ್ದು ಗೋಮಯದಲ್ಲಿ ಸಿಕ್ಕಂಥ ಅಲ್ಲಿಂದ ಹೆಕ್ಕಿ ತೆಗೆದಂಥ ಜವೆಗೋಧಿ ಕಾಳನ್ನ ಮತ್ತೆ ನೀರು ಇತ್ಯಾದಿಗಳಲ್ಲಿ ಬೇಯಿಸಿ ತಿನ್ನೋದು. ಭರತ ಮಾಡ್ತಿದ್ದು ಗೋವಿನ ಮೂತ್ರದಲ್ಲೇ ಆ ಜವೆಗೋಧಿಯನ್ನು ಬೇಯಿಸೋದು. ಹೀಗೆ ಮಾಡಿ ತಿಂತಿದ್ದ. ಎರಡಕ್ಕೂ ಕೂಡ ಅಂಥದ್ದೊಂದು ಔಷಧೀಯ ಗುಣ ಇರ್ತದೆ ಮತ್ತು ಪಾವಿತ್ರ್ಯದ ಗುಣವೂ ಕೂಡ ಇರ್ತದೆ. ಇಂಥ ವ್ರತವನ್ನು ಮಾಡಿದ್ರೆ ಏನು ಪುಣ್ಯ ಬರಬೇಕು? ಇದಕ್ಕಿಂತ ಹೆಚ್ಚಿನ ಪುಣ್ಯ ಗಂಗಾ ನದಿಯ ನೀರಿನಿಂದ ಇದೆ. 1000 ಚಾಂದ್ರಾಯಣ ವ್ರತಗಳನ್ನು ಮಾಡಿದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ ಗಂಗಾ ನದಿಯ ನೀರನ್ನು ಪಾನ ಮಾಡುವುದರಿಂದ ಇದೆ. ದೀರ್ಘಕಾಲ ಪಾದೇನ ಏಕೇನ ಯಃ ಪುಮಾನ್, ಒಂದು ಕಾಲಿನ ಮೇಲೆ 1000 ವರ್ಷ ಕಾಲ ನಿಂತು 1 ತಿಂಗಳು ತಪಸ್ಸು ಯಾರು ಮಾಡ್ತಿರ್ತಾನಲ್ಲ, ಅಥವಾ ಗಂಗಾ ತೀರದಲ್ಲಿ 1 ತಿಂಗಳು ತಪಸ್ಸು ಯಾರು ಮಾಡ್ತಿರ್ತಾರಲ್ಲ, ಅವರಿಬ್ಬರು ಸಮ ಆಗಬಹುದು ಅಥವಾ ಆಗದೇ ಇರಬಹುದು. ಗಂಗಾ ತೀರದಲ್ಲಿ ತಪಸ್ಸು ಮಾಡುವವನೇ ಹೆಚ್ಚು ಪುಣ್ಯಶಾಲಿ. 10,000 ವರ್ಷ ಕಾಲ ಲಂಬತೆ ಅವಾಕ್ಷಿರಾಹ ಯಸ್ತು, ತಲೆ ಕೆಳಗಾಗಿ ಮಾಡ್ಕೊಂಡು ತಪಸ್ಸು ಮಾಡುವವನ ತಪಸ್ಸಿಗಿಂತಲೂ ಗಂಗಾ ತೀರದಲ್ಲಿ ತಿಷ್ಠೇತ್ ಯಥೇಷ್ಟಂ, ಗಂಗಾ ತೀರದಲ್ಲಿ ಕೆಲವು ಕಾಲ ವಾಸ ಮಾಡಿಕೊಂಡಿದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇದೆ. ಅಗ್ನಿಯಲ್ಲಿ ಹತ್ತಿಯ ರಾಶಿ ಹೇಗೆ ಸುಟ್ಟು ಹೋಗ್ತದೋ ಹಾಗೆ ಗಂಗಾ ನದಿಯ ಶುಭ ಜಲದಲ್ಲಿ ಸ್ನಾನ ಮಾಡಿದ್ರೆ ಸರ್ವಂ ಪಾಪಂ ಪ್ರಧೂಯತೆ. ಅನೇಕ ಪಾಪಗಳನ್ನು ಮಾಡಿರ್ತಾರೆ ಜೀವರು. ಅವರೆಲ್ಲ ಈ ಪಾಪವನ್ನು ನಿವಾರಿಸಿಕೊಳ್ಳುವುದು ಹೇಗೆ, ನಮಗೊಂದು ಪರಮ ಗತಿ ಏನು ಅಂತ ಯಾರು ಕಾಯ್ತಿರ್ತಾರಲ್ಲ, ಅವರಿಗೆ ಗಂಗಾ ನದಿಯನ್ನು ಬಿಟ್ಟು ಬೇರೆ ಯಾವ ಗತಿಯೂ ಇಲ್ಲ. ನ ಗಂಗಾ ಸದೃಶಿ ಗತಿ. ಯಾವುದಾದ್ರೂ ಸರ್ಪದ ಭಯ ಇದ್ರೆ ಆ ಸರ್ಪಗಳೆಲ್ಲವೂ ಕೂಡ ಗರುಡನ ದರ್ಶನದಿಂದ ತಮ್ಮ ಪ್ರಭಾವವನ್ನು ಕಳ್ಕೊಂಡು ಹತವೀರ್ಯಗಳಾಗಿಬಿಡ್ತವೆ. ಅದರಂತೆ ಗಂಗಾ ನದಿಯ ದರ್ಶನದಿಂದಲೇ ಮನುಷ್ಯ ಪಾಪವನ್ನು ಕಳ್ಕೋತಾನೆ. ಅಧರ್ಮವನ್ನು ಮಾಡಿದವರಿಗೂ ಯಾವ ಗತಿ ಇಲ್ಲದೆ ಇದ್ದವರಿಗೂ ಅವಳೇ ಶರಣ್ಯಳು, ಸುಖಕರಳು, ಮತ್ತೆ ವರ್ಮಚ ಕವಚದಂತೆ ಅವಳೇ ಇದ್ದಾಳೆ ಅಂತ ಆ ಗಂಗಾ ನದಿಯನ್ನ ವರ್ಣಿಸ್ತಾರೆ. ಅನೇಕ ಥರದ ಪಾಪ ಮಾಡಿದವರು, ನರಕಕ್ಕೆ ಹೋಗಿ ಬೀಳುವವರನ್ನು ಕೂಡ ಗಂಗಾ ನದಿ ಪಾರು ಮಾಡ್ತಾಳೆ. ಗಂಗಾ ದರ್ಶನಕ್ಕೆ ಯಾರು ಸತತವಾಗಿ ಮೇಲಿದ ಮೇಲೆ ಹೋಗ್ತಾ ಇರ್ತಾರೆ ಅವರು ಇಂದ್ರಾದಿಗಳ ಜೊತೆ ಸ್ವರ್ಗದಲ್ಲಿ ವಿಹರಿಸ್ತಾರೆ. ಅಮಂಗಳ ಕಾರ್ಯವನ್ನು ಮಾಡುವವರು, ಸದಾಚಾರ ರಹಿತರಾದವರು ಗಂಗಾ ನದಿಯ ಆಶೀರ್ವಾದದಿಂದ ಸದ್ಗತಿಯನ್ನು ಪಡೀತಾರೆ. ದೇವತೆಗಳಿಗೆ ಅಮೃತ ಮುಖ್ಯ, ಪಿತೃಗಳಿಗೆ ಸ್ವಧಾ ಅಂತ ಅನ್ನೋದು ಮುಖ್ಯ. ಸ್ವಧಾ ಪಿತೃಭ್ಯ ಅಂತ ಪಿತೃದೇವತೆಗಳಿಗೆ ನಾವು ತರ್ಪಣ ಇತ್ಯಾದಿಗಳನ್ನು ಕೊಡ್ತಿರ್ತೇವೆ. ಬಲಿಹರಣದಲ್ಲಿ ಆ ಪಿತೃದೇವತೆಗಳಿಗೆ ಆಹುತಿಯನ್ನೆಲ್ಲ ಕೊಡ್ತೀವಿ. ಸುಧಾ ಯಥಾಚ ನಾಗಾನ, ಸರ್ಪಗಳಿಗೆ ಹಾಲು ಬಹಳ ಮುಖ್ಯ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಸುಧಾ ಅಂದ್ರೆ ಅಮೃತ ಅಲ್ಲ, ಸುಧಾ ಅಂದ್ರೆ ಅಮೃತ ಅಂತ ಅರ್ಥ ಇರಬಹುದು, ಆದ್ರೆ ಇಲ್ಲಿ ಸುಧಾ ಅಂದ್ರೆ ಹಾಲು ಅಂತ ಅರ್ಥ ಮಾಡಿದ್ದಾರೆ. ತಥಾ ಗಂಗಾಜಲಂ ನೃಣಾಂ ಉಪಾಸತೆ ಯಥಾ ಬಾಲಾಹ ಮಾತರಂ ಕ್ಷುಧಯಾರ್ಜಿತಾಹ ಶ್ರೇಯಸ್ಕಾಮಾಸ್ತಥಾ ಗಂಗಾಂ ಉಪಾಸಂತೀಹ ದೇಹಿನಃ. ಹಸಿವಿನಿಂದ ಪೀಡಿತರಾದಂತಹ ಬಾಲಕರು ತಾಯಿ ಬಳಿಗೆ ಹೋಗುವಂತೆ ಕಲ್ಯಾಣಾಪೇಕ್ಷಿಗಳಾದ ಜನ ಎಲ್ಲ ಗಂಗಾ ನದಿಯ ಬಳಿಗೆ ಹೋಗ್ತಾರೆ. ಇವತ್ತಿನ ಪ್ರವಚನದ ಆರಂಭದಲ್ಲಿ ಗಂಗಾ ನದಿಯ ಮಂಗಲಾಚರಣವನ್ನು ಕೂಡ ನಾನು ಮಾಡಿದೆ. ಅಲ್ಲಿ ಇದೇ ಶ್ಲೋಕವನ್ನು ಹೇಳಿದ್ದೆ, ತಾವೆಲ್ಲ ಗಮನಿಸಿರಬಹುದು. ಬ್ರಹ್ಮಲೋಕ ಅತ್ಯಂತ ಶ್ರೇಷ್ಠವಾದದ್ದು, ಆದ್ದರಿಂದ ಗಂಗಾ ನದಿ ಎಲ್ಲಾ ನದಿಗಳಲ್ಲಿ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಈ ಧೇನು ದೇವಾದೀನಾಂ ಧರಾಸ್ಮೃತ, ಈ ಗೋರೂಪಧಾರಿಯಾದಂತಹ ಭೂಮಿ ದೇವತೆಗಳನ್ನ, ಮನುಷ್ಯರನ್ನ ಎಲ್ಲವರನ್ನೂ ಕೂಡ ಅದು ಪೋಷಿಸ್ತದೆ. ಅದರಂತೆ
ಈ ಗಂಗಾ ನದಿಯು ಕೂಡ ತನ್ನನ್ನು ಸೇವಿಸಿ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ಆಧರಿಸಿ ಅವರಿಗೆ ಉಪಜೀವನ ಕೊಡ್ತದೆ. ದೇವತೆಗಳು ಯಜ್ಞಾದಿಗಳಲ್ಲಿ ಮೂಲಕ ಚಂದ್ರನಲ್ಲಿ ಸೂರ್ಯನಲ್ಲಿರುವಂತಹ ಅಮೃತವನ್ನು ಪಾನ ಮಾಡಿ ತಮ್ಮ ಜೀವನ ನಡೆಸ್ತಾರೆ. ಅದರಂತೆ ಮನುಷ್ಯರು ಗಂಗಾ ನದಿಯ ನೀರನ್ನು ಅವಲಂಬಿಸಿ ತಮ್ಮ ಜೀವನ ನಡೆಸ್ತಾರೆ. ಕೃಷಿ, ಅನ್ನ, ಪಾನ ಇತ್ಯಾದಿ ಎಲ್ಲದಕ್ಕೂ ಕೂಡ ಅವರು ಗಂಗಾ ನದಿಯ ನೀರನ್ನೇ ಅವಲಂಬಿಸಿರ್ತಾರೆ. ಗಂಗಾ ನದಿಯ ತೀರದ ಮರಳಿನಿಂದ ನಮ್ಮ ಶರೀರಕ್ಕೆ ಲೇಪ ಆದರೆ ಅದು ಅತ್ಯಂತ ಪುಣ್ಯಕರ. ಆ ತೀರದ ಮಣ್ಣನ್ನು ತಲೆ ಮೇಲೆ ಹಾಕೊಳ್ಳುವವನು ಅವಸಾನ ಅನಂತರದಲ್ಲಿ ಸೂರ್ಯನಂತೆ ಪ್ರಕಾಶಿಸುವಂತಹ ಸ್ವರೂಪವನ್ನು ಪಡ್ಕೊಳ್ತಾನೆ. ಗಂಗಾ ನದಿಯ ತುಂತುರು ನೀರನ್ನು ಹೊತ್ತು ತರುವಂತಹ ವಾಯು ಸಮೀಪದಲ್ಲಿರುವಂತಹ ಪುರುಷನಿಗೆ ಸೋಕಿದ್ರೆ ಎಲ್ಲಾ ಪಾಪಗಳನ್ನು ಕಳ್ಕೊತಾನೆ. ಪೂರ್ಣ ಗಂಗಾ ನದಿ ಹೋಗಿ ಸ್ನಾನಕ್ಕೆ ಹೋಗ್ಲಿಕ್ಕಾಗಿರ್ಲಿಕ್ಕಿಲ್ಲ, ಆದ್ರೆ ಅಲ್ಲಿ ಹೋದ್ರೂ ಕೂಡ ಆ ನೀರು ಅವನಿಗೆ ಸಂಪರ್ಕಕ್ಕೆ ಬಂದ್ರೂ ಕೂಡ ಸಾಕು. ಗಂಗಾ ನದಿಯ ದರ್ಶನವಾದರೆ ಅದರಿಂದ ಎಲ್ಲ ಥರದ ದುಃಖಗಳನ್ನು ಕೂಡ ಮನುಷ್ಯ ಕಳ್ಕೋತಾನೆ. ಈ ಗಂಗಾ ನದಿ ತನ್ನಲ್ಲಿರುವಂತಹ ಚಕ್ರವಾಕ, ಹಂಸ ಇತ್ಯಾದಿ ಪಕ್ಷಿಗಳ ಕಲರವದಿಂದ ಅತ್ಯಂತ ಶೋಭಿಸ್ತಾ ಇದ್ದಾಳೆ. ಆ ಗಂಗಾ ನದಿಯ ಸುಂದರವಾದಂತಹ ತೀರ ಪ್ರದೇಶವನ್ನು ನಾವು ನೋಡ್ತಾ ಇದ್ರೆ ದೃಷ್ಟ ಸ್ವರ್ಗೋಪಿ ವಿಸ್ತೃತ, ಸ್ವರ್ಗಕ್ಕಿಂತ ಅತ್ಯದ್ಭುತವಾದದ್ದು. ಆ ತೀರ ಪ್ರದೇಶದಲ್ಲಿ ವಾಸ ಮಾಡುವವನಿಗೆ ಅನಿರ್ವಚನೀಯವಾದಂತಹ ಆನಂದ ಆಗ್ತದೆ. ಮಾತು, ಮನಸ್ಸು, ಕರ್ಮಗಳಿಂದ ಮಾಡುವಂತಹ ಪಾಪಗಳೆಲ್ಲವನ್ನೂ ಗಂಗಾ ನದಿಯ ಸಂಪರ್ಕದಿಂದ ಕಳ್ಕೋತಾನೆ ಮನುಷ್ಯ. ಅದನ್ನ ಗಂಗಾ ನದಿಯನ್ನು ನೋಡುವವನು, ಆ ಶುಭ ಜಲವನ್ನು ಮುಟ್ಟುವವನು, ಸ್ನಾನ ಮಾಡುವವನು ಪುಮಾಂಸ್ ತಾರಯತೆ ಗಂಗಾನ್, ಹೇಗೆ ಅಂದ್ರೆ ಸಪ್ತ ಅವರಾನ್ ಸಪ್ತ ಪರಾನ್, ಹಿಂದಿನ 7 ತಲೆಮಾರಿನ ಜನರನ್ನ, ಮುಂದಿನ 7 ತಲೆಮಾರಿನ ಜನರನ್ನ ಅವನು ಉದ್ಧರಿಸ್ತಾನೆ. ತಾನು ಮಾತ್ರ ಉದ್ಧಾರ ಆಗುವುದಿಲ್ಲ, ಎಲ್ಲರನ್ನೂ ಕೂಡ ಅವನು ಉದ್ಧರಿಸ್ತಾನೆ. ಅಂತ ಒಂದು ಶಕ್ತಿ ಗಂಗಾ ನದಿಯ ನೀರಿಗಿದೆ. ಶ್ರುತಾಭಿಲಷಿತ ಪೀತ ಸ್ಪೃಷ್ಟ ದೃಷ್ಟ ಅವಗಾಹಿತ. ಆ ಗಂಗಾ ನದಿಯ ಮಹಿಮೆಯನ್ನು ಕೇಳಬೇಕು, ಅಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಡಬೇಕು, ಹೋಗಿ ಸಂದರ್ಶನ ಮಾಡಬೇಕು. ಗಂಗಾ ನದಿ ಅವರೆಲ್ಲರನ್ನೂ ಉದ್ಧರಿಸ್ತಾಳೆ. ಗಂಗೇತಿ ಕೀರ್ತನಾತ್, ಗಂಗೆ ಗಂಗೆ ಮಾಂ ಪುನೀಹಿ ಅಂತ ಆ ಗಂಗೆಯ ರಕ್ಷಮಾಂ ಅಂತ ಗಂಗಾ ನದಿಯನ್ನು ಕೀರ್ತನೆ ಮಾಡುವವರು ಎಲ್ಲಾ ಥರದ ಪಾಪಗಳನ್ನು ಕಳ್ಕೋತಾರೆ. ಗಂಗಾ ನದಿಯ ಪ್ರವಾಹ ಎಲ್ಲಿರ್ತದೆ ಆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಬೇಕು. ದೇವ ಪಿತೃ ತರ್ಪಣವನ್ನು ಮಾಡಬೇಕು. ಪಿತೃ ತರ್ಪಯೇತ್ ಗಂಗಾಂ ಅಭಿಗಮ್ಯ ಸುರಾನ್. ಈ ತರ ಮಾಡಿದ್ದಾದ್ರೆ ತಾನು ಹುಟ್ಟಿದ್ದಕ್ಕೂ, ಜೀವನ ನಡೆಸಿದ್ದಕ್ಕೂ, ವಿದ್ಯೆಯನ್ನು ಕಲಿತದ್ದಕ್ಕೂ, ಇದೆಲ್ಲದಕ್ಕೂ ಕೂಡ ಒಂದು ಸಾರ್ಥಕ್ಯ. ಐಶ್ವರ್ಯ, ಯಜ್ಞ, ಯಾಗ ಇತ್ಯಾದಿಗಳು ಯಾವುದರಿಂದಲೂ ಆ ಸಾರ್ಥಕ್ಯವನ್ನು ಪಡೆಯೋದಿಲ್ಲ. ಗಂಗಾ ನದಿಯನ್ನ ಜೀವಮಾನದಲ್ಲಿ ಒಂದು ಬಾರಿ ನೋಡದೆ ಹೋದ್ರೆ ಅವರು ಹುಟ್ಟು ಕುರುಡರಿದ್ದಂತೆ, ಹೆಳವರಿಗೆ ಸಮಾನರಾದವರು. ಮೃತೈಹಿ ಪಂಗುಭೀರ್ಯವಚ, ಆ ವ್ಯಕ್ತಿಗಳು ಇರುವುದೇ ವ್ಯರ್ಥ, ಸತ್ತವರಿಗೆ ಸಮಾನರಾಗಿ ಬಿಡ್ತಾರೆ ಅವರು. ಎಲ್ಲ ಮಹರ್ಷಿಗಳು, ಇಂದ್ರ ಮೊದಲಾದ ದೇವತೆಗಳು ಇವರೆಲ್ಲ ಗಂಗಾ ನದಿಯನ್ನು ಸೇವಿಸ್ತಾರೆ. ಮನುಷ್ಯರು ಕೂಡ ಆ ಗಂಗಾ ನದಿಯ ಸೇವಾ ಮಾಡಬೇಕು. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಎಲ್ಲರೂ ಕೂಡ ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನಪಾನಾದಿಗಳನ್ನು ಮಾಡ್ತಾರೆ. ಬದುಕಿರುವವರೆಗೆ ಗಂಗಾ ನದಿಯ ಉಪಾಸನೆಯನ್ನು ಮಾಡಿದರೆ, ಅಲ್ಲೇ ಸ್ನಾನ, ಆನ್ಹಿಕ ಇತ್ಯಾದಿಗಳನ್ನು ಮಾಡಿದರೆ ರಾಜಭಯ, ಪಾಪ ಭಯ ಇತ್ಯಾದಿ ಯಾವುದೂ ಕೂಡ ಇರೋದಿಲ್ಲ. ಶಿವ ಆಕಾಶದಿಂದ ಬೀಳುತ್ತಿರುವಂತಹ ಗಂಗಾ ನದಿಯನ್ನು ತಲೆಯಲ್ಲಿ ಧರಿಸಿದ.
ಸಗರನ ಮಕ್ಕಳ ಸದ್ಗತಿಗಾಗಿ ಗಂಗೆ ಹರಿದು ಬಂದಲ್ಲ ಭಗೀರಥನ ಪ್ರಯತ್ನದಿಂದ, ಆಗ ಅವಳ ಆ ಭಾರವನ್ನ ಈ ಶಿವನೇ ಧರಿಸಿದ. ಅಲಂಕೃತಾಸ್ತ್ರಯೋ ಲೋಕಾಹ ತ್ರಿಪಥಗಾಮಿನಿ ಅಂತ ಕರೀತಾರೆ ಗಂಗಾ ನದಿಯನ್ನು. 3 ಲೋಕಗಳಲ್ಲೂ ಕೂಡ ಅವಳು ಸಂಚಾರ ಮಾಡ್ತಾಳೆ, ಸ್ವರ್ಗ, ಭೂ ಮತ್ತು ಪಾತಾಳ, ಇಲ್ಲೆಲ್ಲ ಕಡೆನೂ ಕೂಡ. ಎಲ್ಲರಲ್ಲಿಯೂ ಕೂಡ ದೇವತೆಗಳು ಶ್ರೇಷ್ಠರು. ಸೂರ್ಯ ಎಲ್ಲ ದೇವತೆಗಳಿಗೆ, ಎಲ್ಲ ತೇಜಸ್ಸುಗಳಲ್ಲಿ ಶ್ರೇಷ್ಠ. ಪಿತೃಗಳಲ್ಲಿ ಚಂದ್ರ ಶ್ರೇಷ್ಠ. ಪಿತೃನಾಂಚೈವ ಚಂದ್ರಮಾಹ. ಅದರಂತೆ ಗಂಗಾ ನದಿ ಎಲ್ಲರಲ್ಲೂ ಕೂಡ ಶ್ರೇಷ್ಠವಾಗಿದೆ. ಗಂಗಾ ನದಿಯ ಭಕ್ತನಾದವನಿಗೆ ಗಂಗಾ ನದಿಯಿಂದ ವಿಯೋಗ ಪಡೆಯುವುದು ದೊಡ್ಡ ದುಃಖ. ಹೆಂಡತಿ ಮಕ್ಕಳನ್ನು ಇತ್ಯಾದಿಗಳನ್ನು ಅಗಲುವುದಕ್ಕಿಂತಲೂ ಇದೇ ದೊಡ್ಡ ದುಃಖ ಆಗ್ತದೆ ಅವನಿಗೆ. ಗಂಗಾ ನದಿಯನ್ನು ನೋಡಿದ್ರಿಂದ ಏನು ಸಂತೋಷ ಆಗಬೇಕು, ಆ ಸಂತೋಷ ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಧನಾಗಮದಿಂದಲೂ ಮಕ್ಕಳನ್ನ ಪಡ್ಕೊಂಡಿದ್ರಿಂದಲೂ ಆಗೋದಿಲ್ಲ. ಪೂರ್ಣಚಂದ್ರನನ್ನು ನೋಡಿದ್ರೆ ಮನುಷ್ಯನ ದೃಷ್ಟಿ ಪ್ರಸನ್ನ ಆಗ್ತದೆ. ಹಾಗೆ ಗಂಗಾ ನದಿಯನ್ನು ನೋಡಿದ್ರೂ ದೃಷ್ಟಿಗೊಂದು ಪ್ರಸನ್ನತೆ ಸಿಕ್ಕೀತು. ಗಂಗಾ ನದಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಮನುಷ್ಯ ಅವಳ ಸೇವೆಯಿಂದ. ನಿರಂತರವಾಗಿ ಗಂಗಾ ಸ್ನಾನ ಮಾಡಬೇಕು. ಗಂಗಾ ವಿಗಾಸ್ಯ ಸತತಂ. ಗಂಗಾ ನದಿ ಭಸ್ಮರಾಗಿದ್ದಂಥ ಸಗರನ ಮಕ್ಕಳನ್ನ ಅವಳೆಲ್ಲರನ್ನೂ ಕೂಡ ಅವರು ಉದ್ಧರಿಸಿದ್ಲು. ನಮ್ಮನ್ನು ಕೂಡ ಅವಳು ಆ ದೃಷ್ಟಿಯಿಂದ ಉದ್ಧರಿಸ್ತಾಳೆ. ಮಹಾ ತೇಜಸ್ವಿಗಳಾಗಿ ಬೆಳಗುತ್ತಾರೆ ಆ ಗಂಗಾ ನದಿಯ ಸೇವಾ ಮಾಡಿದವರು. ಪಯಸ್ವಿನೀಂ ಘೃತಿನೀಂ ಅತ್ಯುದಾರಾಂ. ಹಾಲಿನಂತೆ ಅದರ ಬಣ್ಣ, ತುಪ್ಪದಂತೆ ಸ್ನಿಗ್ಧವಾದದ್ದು. ತುಪ್ಪದಂತೆ ಜಿಡ್ಡಿನ ಅಂಶ ಇರ್ತದೆ ಅಂತೆಲ್ಲ, ತುಪ್ಪದಲ್ಲೊಂದು ಸ್ನೇಹ ಇರ್ತದೆ. ಹಾಗೆ ಗಂಗಾ ನದಿ ಅಭಿಮಾನಿಯಂತ ದೇವತೆಯಲ್ಲಿಯೂ ಕೂಡ ತನ್ನಲ್ಲಿ ಯಾರು ಬಂದು ಸ್ನಾನ ಮಾಡ್ತಾರೆ ಅವರಿಗೆ ಕಾರುಣ್ಯ ತೋರಿಸುವಂತ ಒಂದು ಸ್ನೇಹ ಇರ್ತದೆ. ಆ ಶರೀರವನ್ನ ಗಂಗಾ ನದಿಯಲ್ಲಿ ವಿಸರ್ಜಿಸಬೇಕು. ಅವರು ಸ್ವರ್ಗಕ್ಕೆ ಹೋಗಿ ದೇವತೆಗಳ ಸಮಾನತೆಯನ್ನ ಪಡ್ಕೋತಾರೆ. ತನ್ನಲ್ಲಿ ಯಾರೇ ಬಂದು ಬಿದ್ರು, ಯಾರೇ ಬಂದು ತನ್ನನ್ನು ಸೇವಿಸಿದ್ರು, ಜಡರಾದವರು, ಕುರುಡರಾದವರು, ದ್ರವ್ಯಹೀನರಾದವರು ಅಂಥವರೆಲ್ಲರನ್ನೂ ಕೂಡ ಅವಳು ಉದ್ಧರಿಸ್ತಾಳೆ. ಯಾಕೆಂದ್ರೆ ಇಂದ್ರಾದಿ ದೇವತೆಗಳು ಅವಳನ್ನು ಪೂಜಿಸಿದ್ದಾರೆ. ಮಹಾಪುಣ್ಯವತಿಯಾದವಳು, ಸಮೃದ್ಧವಾದಂತಹ ನೀರಿನಿಂದ ಕೂಡಿದಂಥವಳು. ಮಧುಮತೀಂ ತ್ರಿವರ್ತಕಾಂ ತ್ರಿಲೋಕ ಗೋಪ್ತ್ರೀಂ ಯೇ ಗಂಗಾಂ ಸಂಶಿತಾಸ್ತೆ ದಿವಂಗತಾಃ. ಅಂಥ ಗಂಗಾ ನದಿಯನ್ನು ಆಶ್ರಯಿಸಿದವರು ಸ್ವರ್ಗಕ್ಕೆ ಹೋಗಿ ತಲುಪ್ತಾರೆ. ಗಂಗಾ ನದಿಯ ತೀರದಲ್ಲಿ ವಾಸ ಮಾಡಬೇಕು. ಯೋ ವತ್ಸತಿ ದಕ್ಷತಿ ವಾಪಿ ಮರ್ತ್ಯ. ಅವನಿಗೆ ಆ ಗಂಗಾ ನದಿಯ ಸ್ಪರ್ಶ ದರ್ಶನದಿಂದ ಅವನು ತನ್ನ ಪಾಪಗಳನ್ನ ಕಳ್ಕೊಂಡಿರ್ತಾನೆ. ಅವನಿಗೆ ದೇವತೆಗಳು ಅವನಿಗೆ ಇಷ್ಟವಾದ ಗತಿಯನ್ನು ಕೊಡ್ತಾರೆ. ಗಂಗಾ ನದಿಯನ್ನು ಶರಣ ಹೋದರೆ ಸ್ವರ್ಗಕ್ಕೆ ಹೋದಂತೆನೆ. ದಕ್ಷಾಂ ಪೃಷ್ಟಿಂ ಬೃಹತೀಂ ವಿಪ್ರಕೃಷ್ಟಾಂ. ಅವಳು ಪಾಪವನ್ನು ಉದ್ಧರಿಸುವುದರಲ್ಲಿ ಸಮರ್ಥಳು, ಅಮೃತ ಸದೃಶಳಾದವಳು. ಪೃಷ್ಟಿ ಅಂದ್ರೆ ಅಮೃತ ಸದೃಶಳಾದವಳು ಅಂತ ಈಗ ಅದಕ್ಕೆ ಅರ್ಥ ಬರೆದಿದ್ದಾರೆ. ನೀಲಕಂಠರ ವ್ಯಾಖ್ಯಾನದಲ್ಲಿ ಪೃಷ್ಣಿಂ ಅಂದ್ರೆ ವಿಷ್ಣು ಮಾತರಂ ಅಂತ ಕೂಡ ಅರ್ಥ ಬರೆದಿದ್ದಾರೆ. ನಾವು ಹಿಂದೆ ಈ ಪೃಷ್ಣಿಗರ್ಭ ಅನ್ನುವ ಶಬ್ದ ಭಗವಂತನ ಹೇಗೆ ಹೇಳ್ತದೆ ಅಂತ ಅನೇಕ ಬಾರಿ ನೋಡಿದ್ದೇವೆ. ಪೃಷ್ಣಿ ಅಂದ್ರೆ ಈ ಭಗವಂತನ ಒಂದು ರೂಪದ ತಾಯಿ. ಪೃಷ್ಣಿ ಮತ್ತು ಸುತಪ ಅಂತಿಬ್ರು ಈ ದೇವಕಿ ಮತ್ತು ವಸುದೇವರೇ ಹಿಂದೆ ಆ ರೂಪದಿಂದ ಭಗವಂತನಿಗೆ ತಂದೆ ತಾಯಂದಿರಾಗಿದ್ರು. ಪೃಷ್ಣಿ ಅಂದ್ರೆ ವೇದವೂ ಕೂಡ ಹೌದು. ಪೃಷ್ಣಿಗರ್ಭ ಅಂತಂದ್ರೆ ವೇದಗರ್ಭ ಅಂತ ಅರ್ಥ. ವೇದಗಳಿಂದ ಅವನ ಮಹಿಮೆ ವ್ಯಕ್ತ ಆಗಬೇಕು. ಗಂಗಾ ನದಿಯೂ ಕೂಡ ಆ ಭಗವಂತನ ಮಹಿಮೆಯನ್ನ ವ್ಯಕ್ತ ಮಾಡುವಂತಹ ಒಂದು ದಿವ್ಯವಾದ ಶ್ರೇಷ್ಠವಾದಂತಹ ದೇವತೆ. ಎಲ್ಲ ವೇದಾಭಿಮಾನಿ ಸ್ತ್ರೀಯರು ಕೂಡ ಪೃಷ್ಣಿ ಅನ್ನೋ ಶಬ್ದದಿಂದ ಕರೆಸ್ಕೋತಾರೆ. ಹಾಗೆ ಗಂಗಾ ನದಿಯೂ ಕೂಡ ಪೃಷ್ಣಿ, ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕಾದಂತಹ ಮಹಿಮೆ ಉಳ್ಳವಳವಳು. ಆದ್ರಿಂದ ಅವಳು ಪೃಷ್ಣಿ ಅಂತ ಹೇಳ್ತಾರೆ.
ಈ ವೇದಕ್ಕೂ ಕೂಡ ಪ್ರಶ್ನೆ ಅಂತ ಶಬ್ದವನ್ನ ಹೇಳಿದ್ದಾರೆ. ಅದನ್ನೆಲ್ಲ ಹಿಂದೆ ನಾವು ನೋಡಿದ್ದೀವಿ. ಯಾಕೆಂದ್ರೆ ಆ ವೇದದ ಮಹತ್ವವನ್ನು ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಆ ವೇದಗಳಿಗೆ ಪ್ರಶ್ನೆ ಅಂತ ಶಬ್ದ ಇದೆ. ಇವಳು ಕೂಡ ಪ್ರಶ್ನೆ ಅಂತಂದ್ರೆ ಅಂಥ ಜಿಜ್ಞಾಸೆ ಮಾಡಿ ತಿಳ್ಕೊಳ್ಬೇಕಾದ ಮಹಿಮೆ ಉಳ್ಳವಳು, ಅದಕ್ಕಾಗಿ ಅವಳು ಪ್ರಶ್ನೆ. ಶಿವಾಂ ವೃದ್ಧಾಂ ಭಾಗಿನೀಂ ಸುಪ್ರಸನ್ನಾಂ, ಅವಳ ಖ್ಯಾತಿ ಎಲ್ಲ ಲೋಕಗಳಲ್ಲಿ ಹರಡಿದೆ. ಅದನ್ನ ಆ ಖ್ಯಾತಿಯನ್ನ ಶ್ರವಣ ಮಾಡಿದವನು ಕೃತಾರ್ಥನಾಗ್ತಾನೆ. ಇಯಂ ಗಂಗೇತಿ ನಿಯತಂ ಪ್ರತಿಷ್ಠಾ, ಗಂಗಾ ನದಿ ನೋಡು ಇದೆ ಅಂತ ಇನ್ನೊಬ್ಬರಿಗೆ ತೋರಿಸಿ ಆದ್ರೂ ತೋರಿಸ್ಬೇಕು. ಹಾಗೆ ತೋರಿಸಿದವನು ಕೂಡ ಮಹಾಫಲವನ್ನು ಪಡ್ಕೋತಾನೆ. ಗುಹಸ್ಯ ರುಕ್ಮಸ್ಯ ಚ ಗರ್ಭಯೋಷ ಪ್ರಾತಸ್ತ್ರಿವರ್ಗ ಘೃತವಹ, ಗುಹನನ್ನ ಅಂದ್ರೆ ಕಾರ್ತಿಕೇಯನನ್ನ ಹೊತ್ತವಳು. ಶಿವನ ತೇಜಸ್ಸನ್ನ ಮೊದಲು ಅಗ್ನಿ ಪಡ್ಕೊಂಡಿದ್ದ. ಅಗ್ನಿ ಗಂಗಾ ನದಿಯಲ್ಲಿ ಹಾಕಿದ. ಆ ಗಂಗಾ ನದಿಯನ್ನ ಮುಂದೆ ಗಂಗಾ ನದಿ ಆ ತೇಜಸ್ಸನ್ನ ತನ್ನ ತಪ್ಪಲು ಪ್ರದೇಶದಲ್ಲಿ ಹಾಕಿದ್ರು, ಜೊಂಡು ಹುಲ್ಲಿನಲ್ಲಿ. ಅಲ್ಲಿ ಆ ಗುಹ ಬೆಳೆದ ಅಂತ ಕಥೆ ಇದೆ. ಆದ್ರಿಂದ ಆ ಕಾರ್ತಿಕೇಯ ಆ ಗಂಗಾ ನದಿಯ ಮಗ ಅಂತ ಕರೆಸ್ಕೊಂಡಿದ್ದಾನೆ ಆ ದೃಷ್ಟಿಯಿಂದ. ಈ 88ನೇ ಶ್ಲೋಕದಲ್ಲಿ ಗುಹಸ್ಯ ರುಕ್ಮಸ್ಯ ಚ ಗರ್ಭಯೋಷ ಹೀಗೊಂದು ಅನುವಾದ ಮಾಡಿದ್ದಾರೆ ಕೆಲವರು. ಗುಹನಣ್ಣ ಅಂದ್ರೆ ಕಾರ್ತಿಕೇಯನಣ್ಣ, ಮತ್ತೆ ಸುವರ್ಣ ನನ್ನು ತನ್ನ ಗರ್ಭದಲ್ಲಿ ಧರಿಸಿದಂತಹ ಸ್ತ್ರೀ ಅಂತ ವರ್ಣನೆ ಮಾಡಿದ್ದಾರೆ. ಕಾರ್ತಿಕೇಯನನ್ನ ಗರ್ಭದಲ್ಲಿ ಧರಿಸಿದ್ದು, ಕಾರ್ತಿಕೇಯನ ಉತ್ಪತ್ತಿಗಳ ಕಾರಣಗಳಾಗಿದ್ದು ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಸುವರ್ಣನನ್ನ, ಸುವರ್ಣ ಅಂತ ಒಬ್ಬ ಯಾರು ರಾಜ, ಅವನನ್ನು ಕೂಡ ತನ್ನ ಗರ್ಭದಲ್ಲಿ ಧರಿಸಿದ್ದು ಅಂತ ಹೀಗೆ ಅರ್ಥ ಆಗ್ತದೆ. ಅದಕ್ಕೆ ಕಾರಣ ಏನು ಅಂದ್ರೆ, ಈ ನೀಲಕಂಠನ ವ್ಯಾಖ್ಯಾನದಲ್ಲಿ ರುಕ್ಮಸ್ಯ ಸುವರ್ಣಸ್ಯ ಗರ್ಭಯೋಷ ಗರ್ಭಧಾರಿಣಿ ಸ್ತ್ರೀ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ರುಕ್ಮ ಅಂತಂದ್ರೆ ಸುವರ್ಣ ಅಂತ ಅರ್ಥ ಅವ್ರು ಏನ್ ಹೇಳಿದಾರಲ್ಲ, ರುಕ್ಮ ಅಂದ್ರೆ ಅಲ್ಲಿ ಬಂಗಾರ ಅಂತ ಅಷ್ಟೇ ಅರ್ಥ ಹೊರತು ರುಕ್ಮ ಅಂತಂದ್ರೆ ಸುವರ್ಣ ಅಂತ ಬೇರೆ ಯಾವನೋ ವ್ಯಕ್ತಿ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಾರ್ದು. ಸುವರ್ಣ ಅಂತ ಬೇರೆ ಯಾರು ರಾಜ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಾರ್ದು. ಸುವರ್ಣ ಅಂತಂದ್ರೆ ಅದನ್ನ ಈ ಗುಹನೆ ಕಾರ್ತಿಕೇಯನೇ ಶಿವನ ತೇಜಸ್ಸು ಏನಿತ್ತಲ್ಲ, ಶಿವನ ತೇಜಸ್ಸು ಮೊದಲು ಕೆಳಗೆ ಬಿದ್ದಾಗ ಅಗ್ನಿ ಅದನ್ನು ಸ್ವೀಕಾರ ಮಾಡಿದ. ಅಗ್ನಿ ಗಂಗೆಗೆ ಅದನ್ನು ಒಪ್ಪಿಸಿದ. ಗಂಗೆ ಅದನ್ನ ಪರ್ವತದ ತಪ್ಪಲುಗಳಲ್ಲಿ ಹಾಕಿದ್ಲು. ಆಗ ಅಲ್ಲಿ ಈ ಆ ಪರ್ವತದ ಪ್ರದೇಶ ಎಲ್ಲ ಬಂಗಾರಮಯವಾಯಿತು ಅಂತ ವರ್ಣನೆ ಇದೆ. ಬಂಗಾರಮಯ ಆಗಿದ್ದರಿಂದ ಜಾತರೂಪ ಅಂತ ಅದಕ್ಕೆ ಹೆಸರು ಬಂದಿತು ಅಂತ ಕೂಡ ಅಲ್ಲಿ ರಾಮಾಯಣದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಶಿವನ ತೇಜಸ್ಸು ಬಂಗಾರದ ರೂಪವಾಗಿದ್ದರಿಂದ ಗುಹಸ್ಯ ರುಕ್ಮಸ್ಯ ಗರ್ಭಯೋಷ ಅಂತ ಹಾಗದನ್ನ ತಿಳ್ಕೊಳ್ಬೇಕು. ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಈ ರಾಮ ಲಕ್ಷ್ಮಣರು ಆ ವಿಶ್ವಾಮಿತ್ರ ಜೊತೆ ಯಾತ್ರಾ ಮಾಡುವಂತಹ ಒಂದು ಪ್ರಸಂಗ ಏನಿದೆಯಲ್ಲ, ಅಲ್ಲಿ ಗಂಗಾ ನದಿಯ ಒಂದು ಈ ವಿಶೇಷವನ್ನು ವರ್ಣನೆ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 37ನೇ ಸರ್ಗದಲ್ಲಿ ಸರ್ವಂ ಪರ್ವತ ಸನ್ನದ್ಧಂ ಸೌವರ್ಣಮಭವದ್ವನಂ ತೃಣ ವೃಕ್ಷ ಲತಾ ಗುಲ್ಮಂ ಸರ್ವಂ ಭವತಿ ಕಾಂಚನಂ ಅಂತ ಹೀಗೆ ಹೇಳಿದ್ದಾರೆ. ಜಾತರೂಪಮಿತಿ ಖ್ಯಾತಂ ತಥಾ ಪ್ರಭೃತಿ ರಾಘವ ಅಂತ ಪೂರ್ಣ ಶ್ಲೋಕ ಅದು. ಇದು ಆ ಬಾಲಕಾಂಡದ 37ನೇ ಸರ್ಗ 21, 22 ಆ ಶ್ಲೋಕದಲ್ಲಿ ಬರುವಂತಹ ವಿವರ. ಹೀಗೆ ಶಿವನ ತೇಜಸ್ಸೇ ಬಂಗಾರ ರೂಪವಾಗಿತ್ತು. ಗುಹಸ್ಯ ರುಕ್ಮಸ್ಯ ಚ ಅಂದ್ರೆ ಸುವರ್ಣ ರೂಪನಾಗಿರುವಂಥ ಆ ಗುಹನ ತೇಜಸ್ಸನ್ನ ಗರ್ಭದಲ್ಲಿ ಹೊತ್ತವಳು ಅಂತ ಹೀಗರ್ಥ. ಸುವರ್ಣನನ್ನು ಅಂತ ಅನುವಾದ ಮಾಡುವುದು ತಪ್ಪೆ. ಹಾಗೆ ಸುವರ್ಣವನ್ನು ಅಂದ್ರೆ ಬಂಗಾರವನ್ನು ತನ್ನ ಗರ್ಭದಲ್ಲಿ ಹೊತ್ತವಳು ಅಂತಂದ್ರೆ ಅದು ಕೂಡ ಸರಿಯಾಗೋದಿಲ್ಲ. ರುಕ್ಮಸ್ಯ ಗುಹಸ್ಯ ಬಂಗಾರದ ರೂಪವಾದ ಗುಹಸ್ಯ ಆ ಗುಹನ ಮೂಲ ಕಾರಣವಾದ ತೇಜಸ್ಸನ್ನು, ಶಿವನ ತೇಜಸ್ಸನ್ನು, ಸುವರ್ಣಮಯವಾದ ಶಿವನ ತೇಜಸ್ಸು ಅದು ಗುಹನ ಜನ್ಮಕ್ಕೆ ಕಾರಣವಾದದ್ದು, ಅದನ್ನು ಗರ್ಭದಲ್ಲಿ ಹೊತ್ತವಳು ಅಂತ ಹೀಗರ್ಥ. ಅದಕ್ಕೆ ಪ್ರಾತಃ ಕಾಲದಲ್ಲಿ ತನ್ನಲ್ಲಿ ಸ್ನಾನ ಮಾಡುವವರಿಗೆ ಈ ಧರ್ಮ ಅರ್ಥ ಕಾಮ ಇತ್ಯಾದಿ ಎಲ್ಲವನ್ನೂ ಕೂಡ ಕರುಣಿಸುವಂಥವಳು ಅಂತ ಅವಳ ಸ್ತೋತ್ರ ಇದೆ. ಅವಳು
ಹಿಮಾಲಯನ ಮಗಳು, ಹರಸ್ಯ ಭಾರ್ಯ ಅಂತಿದೆ. ಹರಸ್ಯ ಭಾರ್ಯ ಅಂತಂದ್ರೆ ಶಿವನ ಪತ್ನಿ ಅಂತ ಅರ್ಥ ಅಲ್ಲ, ಶಿವಸ್ಯ ಶಿರಸಾ ಧರ್ತುಂ ಯೋಗ್ಯ ಅಂತ ಲಕ್ಷಾಲಂಕಾರದಲ್ಲಿ ಅದನ್ನು ಬರೆದಿದ್ದಾರೆ. ಶಿವ ಅವಳನ್ನ ತಲೆ ಮೇಲೆ ಧರಿಸಿದ್ದಾನೆ ಮಾತ್ರ, ಅಷ್ಟೇ ಅರ್ಥವೇ ಹೊರತು ಶಿವನ ಹೆಂಡತಿ ಅವಳಲ್ಲ, ಅವಳು ವರುಣನ ಹೆಂಡತಿ. ಎಲ್ಲಾ ಪ್ರಾಣಿಗಳಿಗೂ ಕೂಡ ಮಂಗಳವನ್ನು ಕೊಡುವಂಥವಳು. ದಿವಶ್ಚ್ಯುತ ಶಿರಪ್ರಾಪ್ತ ಶಿವೇನ ಅಂತ ಮುಂದಿನ ಶ್ಲೋಕದಲ್ಲಿ ಶಿವ ಅವಳನ್ನು ತಲೆ ಮೇಲೆ ಧರಿಸಿದ ಅಂತ ಹೀಗಿದೆ. ಗಂಗಾ ಅವನಿದ್ದ ತ್ರಿದಿವಸ್ಯ ಮಾತಾ, ಸ್ವರ್ಗ ಪ್ರಾಪ್ತಿಗೆ ಮೂಲ ಕಾರಣಗಳಾದವಳು, ಜಗತ್ತನ್ನು ರಕ್ಷಿಸುವವಳು, ಸ್ನಾನ ಮಾಡುವಂಥ ಜನರಿಗೆ ಸ್ವರ್ಗದ ಮಾರ್ಗವನ್ನು ತೋರಿಸುವಂಥವಳು. ಇಲ್ಲಿ 89ನೇ ಶ್ಲೋಕದಲ್ಲಿ ರಾಜನ್ ಅಂತಿದೆ. ಭವ್ಯ ಪೃಥಿವ್ಯಾ ಭಾವನಿ ಭವತಿ ರಾಜನ್ ಅಂತ. ರಾಜನ್ ಅಂದ್ರೆ ರಾಜನೇ ಅಂತ ಹೀಗೆ ಸಂಬೋಧನೆ ಆಗ್ತದೆ. ಅದು ರಾಜನೇ ಅಂತ ಸಂಬೋಧನೆ ಯಾರನ್ನು ಕುರಿತು ಮಾಡಿದ್ದು? ಯಾಕೆಂದ್ರೆ ಇದು ಆ ಸಿದ್ಧ ಪುರುಷನಾದಂತಹ ವ್ಯಕ್ತಿ ಮತ್ತೊಬ್ಬ ಮನೆಯ ಯಜಮಾನನ ಅಂತ ಗೃಹಸ್ಥ, ಅವರಿಬ್ಬರ ನಡುವೆ ನಡೆದಂತ ಸಂಭಾಷಣೆ. ಅದನ್ನ ಭೀಷ್ಮರು ಯುಧಿಷ್ಠಿರನಿಗೆ ಅನುವಾದ ಮಾಡ್ತಿದ್ದಾರೆ. ಭೀಷ್ಮರು ನೇರವಾಗಿ ಇದನ್ನ ಯುಧಿಷ್ಠಿರನಿಗೆ ಹೇಳಿದ್ದಾಗಿದ್ರೆ ಅಲ್ಲಿ ರಾಜನ್ ಅಂತ ಹೇಳ್ಬೋದಿತ್ತು. ಅವರ ನಡುವೆ ನಡೆದಿರುವಂತಹ ಕಥೆ, ಅವರ ಮಾತನ್ನೇ ಇಲ್ಲಿ ಹೇಳ್ತಿರೋದ್ರಿಂದ ರಾಜನ್ ಅಂತ ಅನ್ನೋದು ಅದು ಯಾಕೋ ಹೊಂದಾಣಿಕೆ ಆಗದೇ ಇರುವಂತಹ ಮಾತು. ಭಾರತ ದರ್ಶನ ಪ್ರಕಾಶನದವರು ಆ ವಿಷಯವನ್ನ ವಿಮರ್ಶಿಸಿದ್ದಾರೆ. ಸೊ ರಾಜನ್ ಅಂತ ಸಂಬೋಧನೆಗೆ ಅವಕಾಶ ಇಲ್ಲ. ಯಾರೋ ಒಬ್ರು ಅದನ್ನ ಇಲ್ಲಿ ಪ್ರಕ್ಷೇಪದ ಮೂಲಕ ಸೇರಿಸಿರಬೇಕು, ಯಾರ್ದೋ ಕೈವಾಡ ಅದು. ಅಥವಾ ಭೀಷ್ಮರೇ ಅಲ್ಲಿ ನಡೆದಿರುವಂತಹ ಅವರಿಬ್ಬರ ಸಂಭಾಷಣೆಯನ್ನ ತಮ್ಮ ಮಾತಿನಲ್ಲಿ ಯುಧಿಷ್ಠಿರನಿಗೆ ಹೇಳುವಾಗ ರಾಜನ್ ಅಂತ ಹೇಳಿದ್ರೋ ಏನೋ, ಹಾಗೂ ತಿಳ್ಕೋಬಹುದು. ಇದು 89ನೇ ಶ್ಲೋಕದಲ್ಲಿ. ಪೃಥ್ವಿಗೆ ಸಮಾನಳು ಈ ಗಂಗಾ ನದಿ. ಎಲ್ಲರನ್ನು ಕ್ಷಮಿಸುವುದರಲ್ಲಿ, ರಕ್ಷಣೆ ಮಾಡುವುದರಲ್ಲಿ ಮತ್ತೆ ಧರಿಸುವುದರಲ್ಲಿ. ಪಾವಿತ್ರ್ಯದಲ್ಲಿ ಬ್ರಾಹ್ಮಣರಿಗೆ ಸಮಾನಳು, ಕಾಂತಿಯಲ್ಲಿ ಅಗ್ನಿಗೆ ಮತ್ತೆ ಸೂರ್ಯನಿಗೆ ಸಮಾನಳು, ಕಾರ್ತಿಕೇಯನಿಗೂ ಕೂಡ ತುಂಬಾ ಸಮ್ಮತಳಾದವಳು. ಯಾಕೆಂದ್ರೆ ಕಾರ್ತಿಕೇಯನನ್ನ ಅವನ ಹುಟ್ಟಿಗೆ ಕಾರಣಗಳಾದಂತಹ ಅನೇಕರಲ್ಲಿ ಅವಳು ಒಬ್ಬಳು. ಋಷಿಗಳು ಈಕೆಯನ್ನು ಸ್ತುತಿಸ್ತಾರೆ. ಅಂಥ ಮಹಾಮಹಿಮನಾದ ಗಂಗೆಯನ್ನು ಪೂಜೆ ಮಾಡುವವರು ಬ್ರಹ್ಮಣ ಸದನಂ, ಪರಮಾತ್ಮನ ಸ್ಥಾನವನ್ನು ತಲುಪ್ತಾರೆ. ತಾಯಿ ತನ್ನ ಮಕ್ಕಳನ್ನ ಸ್ನೇಹದಿಂದ ನೋಡಿ ಅವರನ್ನು ಕಾಪಾಡುವಂತೆ, ತನ್ನಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಈ ಗಂಗಾ ನದಿ ನೋಡಿ ರಕ್ಷಿಸಿ ಕಾಪಾಡ್ತಾಳೆ. ಅದಕ್ಕಾಗಿ ಅವಳಿಗೆ ಉಪಾಸನೆ ನಮ್ಮ ಕಡೆಯಿಂದ ಯಾವತ್ತೂ ಕೂಡ ನಡೀತಾ ಇರಬೇಕು. ಅವಳ ಉಪಾಸನೆಯನ್ನು ಮನುಷ್ಯ ಎಂದೂ ಕೂಡ ತಪ್ಪಿಸಬಾರದು ಅಂತ ಅದರ ಅರ್ಥ. ಜಿತೇಂದ್ರಿಯನಾದಂತಹ ಮನುಷ್ಯ ಆ ಗಂಗಾ ನದಿಯನ್ನು ಆಶ್ರಯಿಸಬೇಕು. ಗಂಗಾಂ ಶ್ರಯೇತ್ ಆತ್ಮವಾನ್ ಸಿದ್ಧಿ ಕಾಮಃ. ಭಗೀರಥ ಗಂಗಾ ನದಿಯನ್ನ ಭೂಲೋಕಕ್ಕೆ ತಂದ. ಅಂಥ ಗಂಗೆಯನ್ನು ಆಶ್ರಯಿಸಿದವರಿಗೆ ಯಾವ ಭಯವೂ ಇಲ್ಲ, ಸಂಸಾರದ ಯಾವ ಭಯವೂ ಇಲ್ಲ. ಉದಾಹೃತ ಸರ್ವಥಾತೆ ಗುಣಾನಾಂ ಶಕ್ತಿರ್ನಮೇ ಕಾಚಿದಸ್ತೀಹ ಶಕ್ತುಂ. ಆ ಸಿದ್ಧ ಪುರುಷ ಬ್ರಾಹ್ಮಣನಿಗೆ ಆ ಕಥೆಯನ್ನು ಹೇಳಿಕ್ ತೊಡಗಿದ. ನನಗೆಷ್ಟು ತಿಳಿದಿದೆಯೋ ಅಷ್ಟು ಗಂಗಾ ನದಿಯ ಗುಣಗಳನ್ನು ಹೇಳಿದ್ದೇನೆ. ಪೂರ್ಣವಾಗಿ ಹೇಳುವ ಶಕ್ತಿ ನನಗಾದರೂ ಏನಿದೆ? ಮೇರು ಪರ್ವತದ ಕಲ್ಲುಗಳನ್ನು ಎಣಿಸಬಹುದು, ಆ ಮೇರು ಹಾಗೆ ಸಮುದ್ರದ ಕಣಗಳನ್ನ, ಜಲಬಿಂದುಗಳನ್ನು ಎಣಿಸಬಹುದು. ಗಂಗಾ ನದಿಯ ಮಹಿಮೆಯನ್ನ ನಮ್ಗೆ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿರುವ ಮಹಿಮೆಯನ್ನು ಪೂರ್ಣ ವಿಶ್ವಾಸ ಇಟ್ಟು ಕೇಳು, ಭಕ್ತಿಯುಕ್ತನಾಗಿ ಕೇಳು, ಗಂಗೆಯನ್ನು ಆರಾಧಿಸು. ನೀನು ದುರ್ಲಭವಾದ ಸಿದ್ಧಿಯನ್ನು ಪಡ್ಕೊಂಡು, ಗಂಗಾ ನದಿಯ ಅನುಗ್ರಹವನ್ನು ಪಡ್ಕೊಂಡು ದಿವ್ಯ ಲೋಕಗಳಲ್ಲಿ ವಿಹರಿಸ್ತಿ. ಆ ಗಂಗಾ ನದಿ ಭಕ್ತ ವತ್ಸಲಳಾಗಿದ್ದಾಳೆ. ಭಕ್ತರನ್ನು ಕೂಡ ಸುಖಿಗಳನ್ನಾಗಿ ಮಾಡ್ತಾಳೆ. ಜಗತಿ ಯುನಕ್ತಿ ಸುಖೈಶ್ಚ ಭಕ್ತಿಮನ್ಯಂ ಭಕ್ತಿಮಂತಂ. ಭೀಷ್ಮರು ಆ ಕಥೆಯನ್ನ ಉಪಸಂಹರಿಸ್ತಾ ಹೀಗೆ ಹೇಳಿದರು. ಆ ಸಿದ್ಧ ಪುರುಷ ಮನೆಯ ಯಜಮಾನನಾದ ಬ್ರಾಹ್ಮಣನಿಗೆ ಗಂಗಾ ನದಿಯ ಮಹಿಮೆಯನ್ನು ಹೀಗೆಲ್ಲ ವರ್ಣನೆ ಮಾಡಿದ. ಮತ್ತೆ ಮುಂದೆ ಅಲ್ಲಿಂದ ಹೊರಟು ಹೋದ. ಗಗನತಲಂ ದ್ಯುತಿಮಾನ್ ವಿವೇಶ ಸಿದ್ಧ. ಅಲ್ಲಿಂದ ಅದೃಶ್ಯನಾಗಿಬಿಟ್ಟ, ಅವನು ಬೇರೆ ಕಡೆ ಎಲ್ಲ ಹೋಗಿಬಿಟ್ಟ. ಮುಂದೆ ಆ ಸಿದ್ಧ ಪುರುಷನ ಮೂಲಕ ಅದನ್ನು ಕೇಳಿದಂಥ ಈ ಗೃಹಸ್ಥ
ತಾನು ಗಂಗೆಯ ಉಪಾಸನೆಯನ್ನು ಮಾಡಿದ, ಎಲ್ಲ ಸಿದ್ಧಿಯನ್ನು ಪಡ್ಕೊಂಡ. ಅದರಂತೆ ಯುಧಿಷ್ಠಿರನೇ, ನೀನು ಕೂಡ ಗಂಗೆಯನ್ನ ಉಪಾಸಿಸು, ಅದರಿಂದ ಮಹಾಸಿದ್ಧಿಯನ್ನು ಪಡ್ಕೋತಾನೆ, ನೀನು ಪಡ್ಕೊಳ್ತಿ. ಹೀಗೆ ಆ ಭೀಷ್ಮರು ಹೇಳಿದಂಥ, ಗಂಗೆಯ ಮಗನೇ ಆದಂತಹ ಭೀಷ್ಮರು ಹೇಳಿದ ಆ ಇತಿಹಾಸವನ್ನ ತಮ್ಮಂದರೊಡಗೂಡಿ ಯುಧಿಷ್ಠಿರ ಕೇಳಿದ. ಬಹಳ ಸಂತೋಷವನ್ನು ಹೊಂದಿದ. ಇತಿಹಾಸಮಿಮಂ ಪುಣ್ಯಂ ಶೃಣುಯಾದ್ಯ ಪಠೇತವಾ ಗಂಗಾಯ ತವ ಸಂಯುಕ್ತಂ ಸಮುಚ್ಚೇತ ಸರ್ವಕಿಲ್ಬಿಷೈ. ಗಂಗಾ ನದಿಯ ಪುಣ್ಯದಾಯಕವಾದಂತಹ ಇತಿಹಾಸವನ್ನು ಕೇಳುವವನು, ಪಠನೆ ಮಾಡುವವನು ಎಲ್ಲ ಪಾಪಗಳನ್ನು ಕೂಡ ಕಳ್ಕೊಂಡು ಮುಕ್ತನಾಗ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಈ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗ್ತದೆ. ಇದು ಈ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 32ನೇ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 65ನೆಯ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಇದು 57ನೇ ಅಧ್ಯಾಯ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 26ನೇ ಅಧ್ಯಾಯ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.